ಹೆಸರು ಚಿನ್ನಯ್ಯ, ಮಾಡೋ ಕೆಲಸ ತಗಡು. ಅನಾಥ ಹೆಣಗಳ ಚಿನ್ನವನ್ನ ಕದೀತಾ ಇದ್ನ ದೂರುದಾರ ಹೇಳಿದ್ದಾರೆ. ಉಂಗುರ ಅವ್ರಿಗೆ ಹಾಕಿರುವಂತ ಸರ ಏನಾದರೂ ಇದ್ರೆ ಕದೀತಾ ಇದ್ದ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವಗೌಡ ಈ ಆರೋಪವನ್ನ ಮಾಡಿದ್ದಾರೆ. ಮಾಡೋ ಕೆಲಸ ಮಾತ್ರ ತಗಡು ಕೆಲಸ, ಆದ್ರೆ ಹೆಸರು ಮಾತ್ರ ಚಿನ್ನಯ್ಯ. ಪಾಪ ಅವನಿಗೇನು ಬಿಡಿ, ಅವ್ರ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು. ಇಂಥ ಮಗ ಅಂತ ಕೆಲಸ ಮಾಡ್ತಾ ಇದ್ನಂತಂದ್ರೆ ಅವರ ಕಿತ್ತು ಬಿಸಾಕ್ತಾ ಇದ್ರು ಎಲ್ಲಾದರೂ. ಸ್ಥಳದಲ್ಲಿ SIT ತನಿಖೆ ನಡೀತಾ ಇದೆ. ಈಗಾಗಲೇ ಗುರುತು ಮಾಡಿದಂತಹ ಜಾಗದಲ್ಲಿ ಉತ್ಖನನ ಮಾಡುವ ಕೆಲಸ ಕೂಡ ಮುಂದುವರೆದಿದೆ. ಈ ನಡುವೆ ಸಾರ್ವಜನಿಕರು ಮತ್ತು ಈ ಹಿಂದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಹಿರಿಯ ನ್ಯಾಯವಾದಿಗಳಿದ್ದಾರೆ, ಕೇಶವಗೌಡ ಅನ್ನೋರು. ಇವರು ಧರ್ಮಸ್ಥಳದ ಪಂಚಾಯತ್ನಲ್ಲಿ 10 ವರ್ಷಗಳ ಕಾಲ ಮೆಂಬರ್ ಆಗಿ ಅನಂತರ ಅಧ್ಯಕ್ಷರಾಗಿ ಕೂಡ ಇದ್ದವರು. ಸರ್, ಈ ಒಂದು ಬೆಳವಣಿಗೆಗಳನ್ನು ನೋಡುವಾಗ, ನೀವು ವಕೀಲರು ಕೂಡ ಆಗಿದ್ದೀರಿ, ಈ ಎಲ್ಲ ದೃಷ್ಟಿಕೋನಗಳನ್ನು ನೋಡುವಾಗ ಈಗ ಆಗ್ತಿರೋ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಅಂತ? ಇದು ನಿಜವಾಗಿಯೂ ಏನು ಅಂತ ಹೇಳಿದರೆ ಬೆಟ್ಟಾಗಿದ್ದು ಇಲಿಯನ್ನು ಹಿಡಿದಾಗೆ ಆಗಿದೆ ಪರಿಸ್ಥಿತಿ. ಯಾಕೆಂತ ಹೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ನಾವು ಈ ಮೊದಲೇ ಬಹಳಷ್ಟು ಸಲ ಹೇಳಿದ್ದೇವೆ, ಹಲವಾರು ಜನ ತೀರಾ ನೊಂದವರಲ್ಲಿ ಬಂದು ಒಂದು ಫ್ಯಾಮಿಲಿ ಗಲಾಟೆ ಅಥವಾ ಏನಾದರೂ ಬೇರೆ ಆರ್ಥಿಕ ಸಮಸ್ಯೆ ಇತ್ಯಾದಿಗಳಿರುವಾಗ ಅವರು ಬಂದು ಅಲ್ಲಿ ಸುಸೈಡ್ ಮಾಡಿಕೊಳ್ಳುವಂಥದ್ದು ಎಷ್ಟೋ ಇತ್ತು. ಎಷ್ಟೋ ಜನರನ್ನು ಧರ್ಮಸ್ಥಳ ಗ್ರಾಮಸ್ಥರು ಅಲ್ಲಿ ರಕ್ಷಣೆ ಮಾಡಿದ್ದು ಇದೆ. ಇತ್ತೀಚೆಗೆ ನಾನು ಒಂದು 8 ಗಂಟೆಗೆ ಅಲ್ಲಿ ಹೋಗ್ತಿರುವಾಗ ಈಗ ಅಲ್ಲಿ ಏನು ಉತ್ಖನನ ಆಗ್ತಿದೆ, ಅದು ಈ ಕಡೆ ನಿಮಗೆ ಸೇತುವೆ ಕಾಣ್ತಾ ಇದೆ. ಅಲ್ಲಿಂದ ಒಬ್ಳು ಹೆಂಗಸು ಹಾರ್ಲಿಕ್ಕೆ ಹೋಗ್ತಾ ಇದ್ದಾಳೆ. ನಮ್ಮ ಹುಡುಗರೆಲ್ಲ ನಿಲ್ಲಿಸಿ ಅವಳನ್ನು ಹಾರುವುದನ್ನು ನಿಲ್ಲಿಸಿದ್ರು. ಯಾಕೆ ಅಂತ ಕೇಳಿದರು. ಕೇಳುವಾಗ ನನಗೆ ಸಮಸ್ಯೆ ಇದೆ, ಗಂಡನಲ್ಲಿ ಜಗಳ ಆಗಿದೆ, ನಾನು ಇಲ್ಲಿ ಬಂದೆ ಅಂತ ಹೇಳಿದ್ಲು. ಆಗ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಪೊಲೀಸರು ಬಂದು ಅವಳನ್ನು ಕರ್ಕೊಂಡು ಹೋಗಿ ಸೇಫಾಗಿ ಮನೆ ಕಳಿಸಿಕೊಟ್ಟಂತೂ ಇದೆ. ಇದು ನನ್ನ ಕಣ್ಣೆದುರು ನಡೆದಂಥ ಇಂಥ ಹಲವಾರು ಘಟನೆಗಳಿದ್ದಾವೆ. ಒಂದು ನಾಯಿಯನ್ನು ಕೊಲ್ಲಬೇಕಾದ್ರೂ ಕೂಡ ನಾವು ಪಂಚಾಯತ್ನಲ್ಲಿ ಆಗ ಇದ್ದಾಗ ನನಗೆ ಅನುಭವ ಇದೆ. ನಾಯಿಯನ್ನು ಕೊಲ್ಲಬೇಕಾದ್ರೂ ಪ್ರಾಣಿ ದಯಾ ಇವರು ಅವರಿಗೆ ಪ್ರಶ್ನೆ ಮಾಡುವಂಥದ್ದು, ಅದನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ಇರುವಾಗ ನಾಯಿ ಕೊಂದರೂ ಅಲ್ಲಿ ಕಾಣ್ತಿತ್ತು. ಅದನ್ನು ಕೂಡ ಪಂಚಾಯತಿಗೆ ಇನ್ಫಾರ್ಮೇಷನ್ ಮಾಡಿ ಹೂಳುವಂಥ ಪರಿಸ್ಥಿತಿ ಇದೆ. ಇಂತಹ ಸ್ಥಿತಿಯಲ್ಲಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, ಅಲ್ಲಿ ಬೇಕಾದಷ್ಟು ಜನ ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂತ ಹೇಳುವಂಥದ್ದು ಎಷ್ಟು ಸತ್ಯ ಅಂತ ಹೇಳಿದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ಅಂತ ಹೇಳುವಂಥ ಅನಾಮಿಕ ವ್ಯಕ್ತಿ ಬಂದು ಹೇಳುವಂತಹ 100 ಶವಗಳನ್ನು ಹೂತಿದ್ದೇನೆ ಅನ್ನುವಂಥದ್ದು ಯಾವುದದು? ಆತ ಹೂತದ್ದು ಹೌದಾ ಅಥವಾ ಪೊಲೀಸರು ಆತನಿಂದ ಈ ಥರ ಮಾಡಿಸಿದ್ದಾರೆ ಅನ್ನುವಂಥದ್ದು ಹೇಳ್ತಾನೆ. ಈಗ ನಿಮಗೆ ಅವನ ಪ್ರಥಮ ಒಂದು ಹೇಳಿಕೆಯನ್ನು ತಾವು ಗಮನಿಸಿರ್ಬೋದು. ಪ್ರೆಸ್ ರಿಲೀಸು, ಅವರ ವಕೀಲರು ಪ್ರೆಸ್ ರಿಲೀಸ್ ಮಾಡ್ತಾರೆ. ಅವರು ಹೇಳ್ತಾರೆ, ನನಗೆ ಅಲ್ಲಿಯ ಪೊಲೀಸರವರ ಪರಿಚಯವಿಲ್ಲ, ಯಾರು ಅಂತ ಗೊತ್ತಿಲ್ಲ, ನಾನು ನನ್ನಷ್ಟಕ್ಕೆ ಅಲ್ಲಿಯ ಡಿಪಾರ್ಟ್ಮೆಂಟ್ನವರು ಹೂಡಲಿಕ್ಕೆ ಹೇಳ್ತಿದ್ರು ಅಂತೇಳಿ. ನಾನು ನಿಮಗೆ ಸ್ವಲ್ಪ ದಿನದಲ್ಲಿ ಅಥವಾ ಸಾಧ್ಯ ಆದರೆ ನೀವು ಅದನ್ನು ಬಯಸಿದರೆ ನಾನೊಂದು ಲೆಟ್ರ್ ಕೊಡ್ತೇನೆ. ಯಾರೀಗ ಅನಾಮಿಕ ಅಂತ ಹೇಳ್ತಾರೋ ಆ ವ್ಯಕ್ತಿ ಯಾರು ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಧರ್ಮಸ್ಥಳದಲ್ಲಿ ಎಲ್ಲರಿಗೂ ಅವನು ಯಾರು ಅಂತ ಗೊತ್ತಾಗಿದೆ. ಈಗ ಅದರಲ್ಲೇನು ಮುಚ್ಚುಮರ ಇಲ್ಲ. ಅವನು ಯಾರು, ಎಲ್ಲಿದ್ದ, ಹೇಗೆ ಮಾಡ್ತಿದ್ದೆ, ಏನು ಮಾಡ್ತಿದ್ದ ಅಂತ ಹೇಳೋದು ನಮಗೆಲ್ಲ ಗೊತ್ತಿದೆ. ಹೆಣಗಳು ಬಿದ್ದದನ್ನು ಸೀದಾ ಹೋಗಿ ಇವನು ಹೆಕ್ಕುವಂಥದ್ದು, ನೇತ್ರಾವತಿಯಲ್ಲಿ ಹಣ ಹೆಕ್ಕುವಂಥದ್ದು, ಆಮೇಲೆ ಆ ಹೆಣಗಳಲ್ಲಿ ಇದ್ದಂಥ ಚಿನ್ನ ಬಂಗಾರವನ್ನು ಎತ್ತಿಕೊಂಡು ಹೋಗಿ ಮಾರಾಟ ಮಾಡುವಂಥದ್ದು, ಇಂಥದ್ದೆಲ್ಲ ಕೆಲಸ ಮಾಡಿದ ಅದು ಡಿಪಾರ್ಟ್ಮೆಂಟಿಗೆ ಬಂದಾಗ ಅವನನ್ನು ಇಲ್ಲಿ ಇಟ್ಟುಕೊಳ್ಳೋದು ಬೇಡ ಅಂತೇಳಿ ಅವನನ್ನು 2014ನೇ ಇಸ್ವಿಯಲ್ಲಿ ಅಲ್ಲಿ ಕಳಿಸಿರುವಂಥದ್ದು. ಯಾವ ವ್ಯಕ್ತಿ ಅಂತ ಹೇಳುವಂಥದ್ದು ಇನ್ನು ನೋಡಲೇಬೇಕಲ್ಲ, ನಾವು ಗೊತ್ತಾಗಲೇಬೇಕು. ಅದೇನು ಮುಸುಕುದಾರಿ ಹಾಕಿ ಬಂದ ಕೂಡಲೇ ಅಥವಾ ಇದಾದ ಕೂಡಲೇ ಅವನೇನು ಪಾತಾಳದಿಂದ ಇಳಿದವನು ಅಂತ ಹೇಳಿ ಅರ್ಥ ಅಲ್ವಾ. ಅವನೇನು ಸುಮ್ಮನಲ್ಲ, ಅಲ್ಲಿ ಕೆಲಸ ಮಾಡಿಕೊಂಡು ಅವನನ್ನು ಮತ್ತೆ ಕಳಿಸಿಕೊಟ್ಟದ್ದು. ಇಂತಹ ಪ್ರಕರಣದಲ್ಲಿ ನೀವೀಗ ಏನು ಕೇಳಿದ್ರ, ಇದು ಯಾಕೆ ಹಾಗೆ ಹೇಳ್ತಿದ್ದಾನೆ ಅಂತ ಹೇಳಿದರೆ, ಹೂತದ್ದು ಅವನು ಬಂದಿರ್ಬೋದು, ಅವನು ಪಂಚಾಯತ್ ನೌಕರ ಅಲ್ಲ. ಅಲ್ಲಿ ಒಂದು ಪದ್ಧತಿ ಇತ್ತು ಸರ್. ಏನು ಅಂತ ಹೇಳಿದರೆ, ಪಂಚಾಯತಿನ ಆ ಸಂದರ್ಭದಲ್ಲಿ ಅಲ್ಲಿ ಸ್ಮಶಾನ ಇಲ್ಲ. ಆ ಸಂದರ್ಭದಲ್ಲಿ ಹೆಣಗಳು ಕುಳಿತದ್ದು ಏನೋ ಅಲ್ಲಿ ಕುಳಿತ ಹೆಣಗಳು ಕೆಳಗೆ ಬೀಳುವಂಥದ್ದು, ಅಲ್ಲಿ ಹುಳ ಆಗುವಂಥದ್ದು, ಅದರಲ್ಲಿ ಕೊಳೆತು ಹೋಗುವಂಥದ್ದು, ವಾಸನೆ ಬರುವಂಥದ್ದು, ಇಂಥ ಪರಿಸ್ಥಿತಿ. ಡಾಕ್ಟರ್ಸ್ ಕೂಡ ಮಾಸ್ಕ್ ಹಾಕೊಂಡು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಷ್ಟದ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸ್ ಅಲ್ಲಿ ಬರ್ತಾರೆ. ಆ ಸಮಯದಲ್ಲಿ ಅಲ್ಲಿ ವಾಹನಗಳ ವ್ಯವಸ್ಥೆಗಳು ಕೂಡ ಇರಲಿಲ್ಲ. ಒನ್ಸ್ ಅಪಾನ್ ಎ ಟೈಮು ಆಂಬುಲೆನ್ಸ್ ಇಲ್ಲ. ಡಾಕ್ಟರ್ಸನ್ನು ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸ್ನವರು ಅವರಿಗೆ ಬಿಲ್ ಮಾಡಿ, ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ, ಅದನ್ನು ಅಲ್ಲೇ ಹೂತು ಹಾಕಿ, ಅದನ್ನು ಪಬ್ಲಿಷ್ ಮಾಡಿ, ಯಾರಾದರೂ ಅವರ ಸಂಬಂಧದವರು ಬಂದರೆ ಎಷ್ಟೋ ಸಲ ಎತ್ತಿಕೊಟ್ಟದಿದೆ. ಅಲ್ಲಿ ಆ ಹೆಣಗಳನ್ನು ಎತ್ತಿ ಇವರು ಅಂತ ಐಡೆಂಟಿಫೈ ಮಾಡಿದ ಮೇಲೆ ನೋಡಿ ಅಂತೇಳಿ ಫೋಟೋ ಎಲ್ಲ ತೆಗೆದದ್ದನ್ನು ಐಡೆಂಟಿಫೈ ಮಾಡಿದೆ. ಅದು ಹೆಣ್ಣು ಹೌದು ಅಂತೇಳಿ ಒಪ್ಪಿಕೊಂಡು ಬಟ್ಟೆ ಮತ್ತು ಇದರ ನಾನು ಹೆಚ್ಚು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕಾಲರಲ್ಲಿ ಹಿಂದೆ ಟೈಲರ್ ಎಲ್ಲಿಯ ಊರಿನವನು ಅಂತ ಇರ್ತದೆ. ಆ ಟೈಲರ್ನ ವಿಳಾಸವನ್ನು ಹುಡುಕಿ ಪೊಲೀಸವರು ಸರ್ಚ್ ಮಾಡಿದ್ದು ಇದೆ. ಎಷ್ಟು ಪ್ರಕರಣಗಳು ಇದ್ದೇವೆ ಸರ್. ಇಂಥದ್ದೆಲ್ಲ ಬಹಳ ಪಾರದರ್ಶಕವಾಗಿ ಆಗ್ತಾ ಇರುವಾಗ ನಾನು ಹೂತಿದ್ದೇನೆ, ಏನೋ ಹೇಳಿದರು, ಯಾರು ಮಾಡಿದರು ಅಂತ ಹೇಳುವಂಥ ವ್ಯಕ್ತಿ ಅವನು ಖಂಡಿತವಾಗಿಯೂ ಅವನು ಇದು ಬೇಕು ಅಂತ ಮಾಡಿದಲ್ಲ. ಇದರ ಹಿನ್ನೆಲೆ ಏನು ಅಂತ ನಮಗೆ ಗೊತ್ತಿದೆ, ಯಾರು ಇದ್ದಾರೆ ಅಂತ ಹೇಳೋದು ಸಾರ್ವಜನಿಕರಿಗೆ ಗೊತ್ತೇ ಆಗಿದೆ. ಅವರನ್ನು ಪ್ರಪ್ರಥಮವಾಗಿ ಈಗ SIT ಅವರು ಏನು ಮಾಡಬೇಕು ಅಂತ ಹೇಳಿ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಅವನು ಯಾರು ಹೇಳಿದಾನೆ ಅವರ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಇದರ ಉದ್ದೇಶ ಹಿನ್ನೆಲೆ ಏನು ಅಂತ ಹೇಳೋದನ್ನು ಅವರು ಕಂಡುಹಿಡಿಬೇಕು ಅಂತ ಹೇಳುವಂಥದ್ದು ನನ್ನ ಉದ್ದೇಶ. ಮತ್ತು ಯಾವುದೇ ರೀತಿಯಲ್ಲಿ ಅಲ್ಲಿ ಅಸಹಜ ಸಾವುಗಳಾದಾಗ ಸಾಧಾರಣ UDR ಆಗಿ ಆಗ್ತದೆ. ಅದರ ಒಟ್ಟಿಗೆ ನಾಳೆ ಅಸಹಜ ಸಾವದ ಯಾರು ಗುರುತ ಪರಿಚಯ ಇಲ್ಲದವನು ಅವನನ್ನು ಅಲ್ಲಿ ಇಟ್ಟುಕೊಂಡು ಅದೇ ನಾನೀಗ ಹೇಳಿದಲ್ಲ ಎತ್ತಿ ಕೊಡುವಂಥದ್ದು. ಈಗ ಏನು ಮಾಡ್ತಾರೆ, ಅಲ್ಲಿ ಇಟ್ಟುಕೊಂಡು ಇಲ್ಲಿ ಬೆಳ್ತಂಗಡಿಯ
ಒಂದು ಮಾಸ್ಟರ್ ಇದೆ, ಯಾವುದು ಹೆಸರು ಏನೋ ಇದೆ, ರೇ ಯಾವುದು ಕ್ರಿಶ್ಚಿಯನ್ಸ್ ಅಲ್ಲಿ ಇಟ್ಟು 1 ವಾರ ಇಟ್ಟು ಅಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ಪಂಚಾಯತಿಗೆ ಲೆಟರ್ ಬರ್ತದೆ, ಹೀಗೆ ಅದಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ. ಹಾಗೆ ಪಂಚಾಯತ್ನ ನೌಕರರು ಏನು ಮಾಡ್ತಾರೆ ಅಂತೇಳಿ 1-2 ಜನ ಇದ್ದದ್ದು ಒಬ್ಬನಿಂದ ಹೆಣ ಉಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈಗ 10-20 ಜನ ಆಗಿದ್ರೂ ಕೂಡ ಮಧ್ಯಾಹ್ನವರೆಗೆ ಒಂದು ಗುಂಡಿ ಆಗ್ತದೆ, ನೋಡ್ತಾ ಇದ್ದೀರಿ ನೀವು. ಮಳೆಗಾಲ ಇದು, ಅಂಥದ್ರಲ್ಲಿ ಬೇಸಿಗೆಯಲ್ಲಿ ಏನಾದರೂ ಆದರೆ ಎಷ್ಟು ದಿನ ಬೇಕು ಹೇಗೆ ಬೇಕು ಅಂಥದ್ರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಪಂಚಾಯತ್ ನೌಕರನ್ನು ಕಳಿಸಿ ಒಟ್ಟಿಗೆ ಸೇರಿ ಆ ಹೆಣವನ್ನು ಅಲ್ಲೇ ಹೂಳುವಂಥ ಕೆಲಸ ಮಾಡ್ತಿದ್ರು. ಹಾಗಾಗಿ ಇದು ಅನಾಮಿಕ ಈಗ ಏನು ಹೇಳ್ತಾನೋ ಅವನು ಹೇಳಿದಾಗೆ ಅಲ್ಲಿ ಕೊಂದು ಹಾಕಿದ್ದು, ಅಲ್ಲಿ ಅತ್ಯಾಚಾರ ಮಾಡಿದ್ದು, ಅಥವಾ ಅಲ್ಲಿ ನಾನು ಹೂತಿದ್ದೇನೆ ಅಂತ ಹೇಳುವಂಥ ಸ್ಥಳಗಳನ್ನು ತೋರಿಸಿದ್ರೆ ಈಗಾಗಲೇ ನಮಗೆ ಗಮನಕ್ಕೆ ಮೀಡಿಯಾದ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಒಂದು ಹೆಣವು ಸಿಗಲಿಲ್ಲ ಅಂತ ಹೇಳೋದನ್ನು ಮೀಡಿಯಾದ ಮೂಲಕ. ಆದರೆ 1-2 ಸಿಗ್ಬೋದು, ಅದರಲ್ಲೇನು ಡೌಟ್ಸ್ ಇಲ್ಲ. 1-2 ಸಿಕ್ಕಿರ್ಬೋದು, ಯಾಕೆಂದರೆ ಅವನು ಇದ್ದು ಮಾಡಿದ್ದದು, ಅವನು ಇದ್ದದ್ದು ಆ ನೆನಪಿನ ಶಕ್ತಿ ಅಥವಾ 1-2 ಹೆಣಗಳು ಇದ್ದಿರ್ಬೋದು ಅಲ್ಲಿ. ಈಗ ಇನ್ನು ಸಿಗ್ಬೋದು, ಇವತ್ತು ಸಿಗಲಿಕ್ಕೂ ಸಾಧ್ಯತೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಮತ್ತು ಎಲ್ಲಿ ಆಗಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಹೇಳಿ? ಆ ಹೆಣವನ್ನು ಹೊತ್ತುಕೊಂಡೋಗಿ ಎಲ್ಲಿ ಮಾಡೋದು? ಸ್ಮಶಾನ ಇಲ್ಲ, ಯಾರಾದ್ರು ಸರ್ಕಾರಿ ಜಾಗದಲ್ಲಿ ಮಾಡಬೇಕು ಅಥವಾ ಅಲ್ಲಿ ಎಲ್ಲಿ ಸಿಕ್ಕಿದೆ ಅಲ್ಲಿ ಮಾಡಬೇಕು ಬಿಟ್ಟರೆ ಯಾರಾದರೂ ಪಟ್ಟ ಜಾಗದಲ್ಲಿ ಹೆಣವನ್ನು ಹೂಡಲಿಕ್ಕೆ ಬಿಡ್ತಾರೆ ಸರ್? ಯಾರಾದರೂ ಬಿಡ್ತಾರಾ? ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ಯಾವ ರೀತಿ ಆರೋಪಗಳು ಇದು ಏನಿಲ್ಲ, ಕೇವಲ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಆನೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಈ ಜನ ಮಾಡ್ತಿದ್ದಾರೆ ಅಂತೇಳಿ ಅನಿಸಿಕೆ. ತನಿಖೆಯಿಂದ ಸತ್ಯ ಹೊರಗೆ ಬರಲೇಬೇಕು. SIT ಆಗಿದ್ದು 100ಕ್ಕೆ 100 ಒಳ್ಳೆಯದು. ಇದರಿಂದ ಏನು ಕಳಂಕ ಇದೆ, ಒಂದು ವೇಳೆ SIT ಮುಗಿತು ಅಂತ ಇಟ್ಟುಕೊಳ್ಳಿ. ಈಗ SITಯಲ್ಲಿ ತನಿಖೆ ಬಂದರು, ಅವರ ಪರವಾಗಿ ಬಂದರು ಅಥವಾ ವಿರುದ್ಧವಾಗಿ ಬಂದರು, ಅದಕ್ಕೆ ಆರೋಪಗಳು ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಈಗ ಬಹಳ ಒಳ್ಳೆ ಕೆಲಸ ಇದೆ, SIT ಆಗಿ ಈ ರೀತಿ ಮಾಡಿದಾರಲ್ಲ, ಇದು ಬಹಳ ಒಳ್ಳೆ ಕೆಲಸ. ಇದು ಅಂತ್ಯ ಆಗಬೇಕು, ಆದರೆ ಇದು ಅಂತ್ಯ ಖಂಡಿತ ಆಗುದಿಲ್ಲ ಸರ್. ನಿನ್ನೊಬ್ಬಲ್ಲೇ ಪತ್ರ ಬರೀತಾರೆ ಸರ್, ವಕೀಲರು, ಒಬ್ಬರು ಬುದ್ಧಿವಂತ ವಕೀಲರು ಬರೀತಾರೆ. ಪ್ರಥಮ ಇದರಲ್ಲಿ 12 ಹೆಣ, ಸೆಕೆಂಡ್ ಇದರಲ್ಲಿ 13, ಥರ್ಡ್ ಇದರಲ್ಲಿ 25. ಏನಿದಿಲ್ಲ, ಕಲ್ಪನೆಗಳನ್ನು ನಾವು ಎಲ್ಲಿಗೂ ಕೊಡೋಗ್ಬೋದು. ನಾವು ಈಗ ಬೇಕಾದ್ರೆ ಅದನ್ನು ಹಾರಿಸಿಕೊಂಡು ಹೋಗಿ ಕಾಗೆಯನ್ನು ಹಾರಿಸಿದಾಗ ಎಲ್ಲಿ ಕೂಡ ಹಾರಿಸ್ಬೋದು. ಬಣ್ಣದ ಕಾಗೆಗಳನ್ನು ಹಾರಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ರು ಹೇಳ್ತಾರೆ, ಮೊನ್ನೆ ಅಲ್ಲಿ ಹೋದಾಗ ಅಷ್ಟು ಹೆಣಗಳಿದ್ದಾವೆ, ಅಷ್ಟು ಜನ ಸತ್ತಿದ್ದಾರೆ, ರೇಪ್ ಮಾಡೋದು, ಬಿಸಾಕೋದು, ಹೋಗೋದು, ಇದೆಲ್ಲ ಏನು ಸರ್ ಸಾಧ್ಯವಾ? ಸ್ವಲ್ಪ ಆಲೋಚನೆ ಮಾಡುವ ನಾವು. ಇದೆಲ್ಲ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಇದು ಹಿರಿಯ ವಕೀಲ ಕೇಶವ್ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಎಲ್ಲರೂ ಹೇಳ್ತಾ ಇದ್ದಿದ್ದು ಈ ಚಿನ್ನಯ್ಯನ ಕಥೆಯನ್ನ ಕೇಳಿಸ್ಕೊಂಡು ಬರ್ತಾ ಇದ್ವಿ, ಬಟ್ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಾರಣ ತನಿಖೆಯ ಹಂತದಲ್ಲಿ ಇದ್ದಿದ್ದರಿಂದ ಪಬ್ಲಿಕ್ ಟಿವಿ ಅದರ ಬಗ್ಗೆ ಅತ್ಯಂತ ಗೌರವಯುತವಾಗಿ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗಲಿ, ಆಮೇಲೆ ಮಾತನಾಡೋಣ, ತಾಳ್ಮೆಯಿಂದ ಇರಿ ಅನ್ನುವಂಥ ಸ್ಟ್ಯಾಂಡನ್ನೇ ಪಬ್ಲಿಕ್ ಟಿವಿ ಇಟ್ಕೊಂಡು ಬಂದಿತ್ತು. ಈ ವಿಚಾರದಲ್ಲಿ ಭಕ್ತರು ಕೂಡ ಅನೇಕರು ಧರ್ಮಸ್ಥಳ ಕ್ಷೇತ್ರಕ್ಕೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಣ್ಣಪ್ಪ ಸ್ವಾಮಿಗೆ ಕಾಯನ್ನು ಹೊಡಿತಾ ಇದ್ರು. ಅಪಚಾರ ಮಾಡುವಂಥವ್ರು, ಅಪಪ್ರಚಾರ ಮಾಡುವಂಥವ್ರಿಗೆ ಇನ್ನು ಶಿಕ್ಷೆ ಕೊಡಪ್ಪ ಅಂತ ಹೇಳಿ ಆ ಉಗ್ರಾವತಾರ ಈಗ ಕಾಣಿಸ್ತಾ ಇದೆಯಾ? ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ? ಖಂಡಿತವಾಗಿ ಕೂಡ ಕಳೆದ 10-15 ವರ್ಷಗಳಲ್ಲಿ ಷಡ್ಯಂತ್ರ ರೂಪದಲ್ಲಿ ಧರ್ಮಸ್ಥಳದ ಹೆಸರನ್ನ ಎಳೆದು ತರ್ತಾ ಇದ್ದಾರೆ. ಯಾವ ತನಿಖೆ ನಡೆಸಿದ್ರು ಕೂಡ ಅದನ್ನ ಯಾರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನುವಂಥದ್ದು. ಅಂದರೆ ಅಜೆಂಡಾ ಇರುವಂಥದ್ದು ಕೇವಲ ಕ್ಷೇತ್ರ ಅನ್ನುವಂಥದ್ದು ಮತ್ತು ಆ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನುವಂಥ ಆರೋಪಗಳು 15 ವರ್ಷಗಳಿಂದ ನಡೀತಾ ಇದೆ. ಇದು 30-40 ವರ್ಷಗಳಿಂದಲೂ ಕೂಡ ಒಂದೊಂದು ಪ್ರಕರಣಗಳು ನಡೀತಾ ಇದೆ ಅನ್ನೋದನ್ನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಆದರೆ ಆರೋಪಿಗಳು ಸಿಕ್ಕಿ ಅವರಿಗೆ ಶಿಕ್ಷೆ ಆದರೂ ಕೂಡ ಅವರು ಆರೋಪಿಗಳಲ್ಲ, ಆರೋಪಿಗಳು ಇನ್ಯಾರೋ ಅವರನ್ನ ಮುಚ್ಚಿ ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಬಹಳ ಇರೋದ್ರಿಂದಾಗಿ ಈ ತರದ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಕಾಯಿ ಹೊಡೆದು ಜನ ಪೂಜೆಯನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಕಳೆದ 15-20 ದಿವಸಗಳಿಂದ ಅಣ್ಣಪ್ಪ ಬೆಟ್ಟದ ಕೆಳಗೆ ಕಾಯಿ ಹೊಡೆಯುವಂತ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇತ್ತು ಅನ್ನುವಂಥದ್ದು. ಪ್ರಮುಖವಾಗಿ ಶನಿವಾರ, ಭಾನುವಾರ, ಸೋಮವಾರ ಬಹಳ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ. 20,000-30,000 ಸಾವಿರ ಜನ ಕೂಡ ಬಂದು ದೇವರ ದರ್ಶನವನ್ನ ಮಾಡಿ ಅನ್ನಪ್ರಸಾದವನ್ನ ಮಾಡ್ಕೊಂಡು ಹೋಗ್ತಾರೆ. ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಒಂದು ಸಾಫ್ಟ್ ದೇವರು ಅನ್ನುವಂಥದ್ದು ಇದೆ. ಆತ 3ನೇ ಕಣ್ಣನ್ನು ತೆಗೆದ್ರೆ ಬಹಳಷ್ಟು ಡೇಂಜರ್ ಅನ್ನುವಂಥದ್ದು. ಆದ್ರೆ ಇಡೀ ಕ್ಷೇತ್ರವನ್ನ ಕಾಯುವಂಥದ್ದು ಮತ್ತು ಭಯದ ಜೊತೆಗೆ ಭಕ್ತಿ ಮಂಜುನಾಥ ಸ್ವಾಮಿಯಲ್ಲಾದ್ರೆ ದೈವದ ಭಯ ಇರುವಂಥದ್ದು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕೆಳಗೆ ಅನ್ನುವಂಥದ್ದು. ಈ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕೆಳಗೂ ಕೂಡ ಸಾಕಷ್ಟು ಜನ ಬಂದು ಕಾಯಿಯನ್ನು ಹೊಡಿತಾ ಇದ್ರು. ಯಾಕಂದ್ರೆ ಈ ತರದ ಒಂದು ಅಪಪ್ರಚಾರಗಳು, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ಆಗ್ಲಿ, ಆದ್ರೆ ನಿರಾಧಾರವಾಗಿ ಆರೋಪವನ್ನ ಮಾಡುವಂತವರಿಗೂ ಕೂಡ ಶಿಕ್ಷೆ ಆಗ್ಲಿ ಅನ್ನುವಂತ ಒಂದು ಕಾಯಿ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದು ಒಂದು ರೀತಿಯಲ್ಲಿ ಫಲ ಕೊಟ್ಟಿದೆ ಅನ್ನುವಂಥದ್ದು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಅಮಾವಾಸ್ಯೆಯ ದಿನ ಈ ಮುಸುಕುದಾರಿಯ ಮುಖವಾಡ ಕಳಚಿದೆ ಅನ್ನುವಂಥದ್ದು. ಹಾಗಾಗಿ ಭಕ್ತರ ಬೇಡಿಕೆ ಅದು ಕೂಡ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಕೆಳಗೆ ಮತ್ತು ಬೆಟ್ಟದ ಮೇಲೆ ಯಾರು ಕಾಯಿ ಹೊಡೆದು ಮನಸ್ಸಿನಲ್ಲಿ ಪ್ರಾರ್ಥನೆ ಪೂಜೆಗಳನ್ನ ಮಾಡ್ತಾರೋ ಅದು ಖಂಡಿತವಾಗಿಯೂ ಕಾರ್ಯರೂಪಕ್ಕೆ ಬರ್ತದೆ ಅನ್ನುವಂಥ ನಂಬಿಕೆ ಇದೆ. ಯಾಕಂದ್ರೆ ವರ್ಷಕ್ಕೆ 2 ಬಾರಿ ಓಪನ್ ಆಗುವಂತಹ ಒಂದು ಕ್ಷೇತ್ರ ಅದು. ಬೆಳಗ್ಗೆ ಸಂಜೆವರೆಗೆ ದರ್ಶನವನ್ನು ಮಾಡ್ಕೊಂಡ್ ಬರ್ಬೋದು, ಆದ್ರೆ ಅಲ್ಲಿ ಪೂಜೆ ಪುನಸ್ಕಾರಗಳು, ದೈವ ನೇಮ ನಡೆಯುವಂಥದ್ದು ಕೇವಲ ವರ್ಷಕ್ಕೆ 1 ಬಾರಿ ಮತ್ತು 2 ಬಾರಿ ಅಲ್ಲಿಗೆ ಭೇಟಿ ಕೊಡುವಂತ ಅವಕಾಶ ಇರುವಂತದ್ದು. ಹಾಗಾಗಿ ಬಹಳ
ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಜನ ಹರಕೆಯನ್ನ ಸಲ್ಲಿಸ್ತಾ ಇದ್ರು, ಇದರ ಒಂದು ಮುಖವಾಡ ಕಳಚಬೇಕು ಅನ್ನುವಂಥದ್ದು ಅದು ಈಗ ಚರ್ಚೆಗೆ ಬರ್ತಾ ಇರುವಂತದ್ದು.